ದಸರಿಘಟ್ಟ ಚೌಡೇಶ್ವರಿ ದೇವಸ್ಥಾನದಲ್ಲಿ ನವರಾತ್ರಿ ಸಂದರ್ಭದಲ್ಲಿ ವಿಶೇಷವಾದ ಪೂಜೆಗಳು ನಡೀತಾ ಇರುತ್ತೆ. ಹಾಗಾಗಿ ನಾನು ಕೂಡ ಸೀರೆ ಮಡ್ಲಕ್ಕಿನ ತಾಯಿಗೆ ಅರ್ಪಿಸೋಣ ಅಂತ ಹೋಗಿದ್ದೆ. ತಂದಿದಂತಹ ಪೂಜೆ ಸಾಮಾನುಗಳನ್ನೆಲ್ಲ ಅಲ್ಲೇ ಕುತ್ಕೊಂಡು ಜೋಡಿಸ್ಕೊಂಡು ಅದನ್ನೆಲ್ಲ ತಗೊಂಡು ನಾನು ದೇವಸ್ಥಾನದೊಳಗಡೆ ಹೋದೆ. ತುಂಬಾ ಜನ ಸೇರಿದ್ರು. ವಿಶೇಷ ಪೂಜೆ ಚೀಟಿ ತಗೊಂಡಿದ್ರಿಂದ ಗರ್ಭಗುಡಿ ಒಳಗಡೆ ಹೋದೆ. ತಂದಿದಂತಹ ಸೀರೆ ಮಡ್ಲಕ್ಕಿನೆಲ್ಲ ಅರ್ಚಕರು ಕೈಲ್ಕೊಟ್ಟೆ. ಅದನ್ನೆಲ್ಲ ಅವರು ತಾಯಿ ಮುಂದೆ ಇಟ್ಟು ಹಾಗೆ ನಮ್ಮ ರಾಶಿ ನಕ್ಷತ್ರನೆಲ್ಲ ಕೇಳಿ ಸಂಕಲ್ಪ ಮಾಡಿ ಕುಂಕುಮ ಅರ್ಚನೆ ಮಾಡಿ ಹಾಗೆ ಮಂಗಳಾರತಿನೆಲ್ಲ ಮಾಡಿ ನಮಗೂ ಕೂಡ ಮಂಗಳಾರತಿ ಕೊಟ್ರು. ಹಾಗೆ ಕುಂಕುಮ ಮತ್ತೆ ಬಳೆನ ಕೊಟ್ರು. ತಾಯಿ ಮುಂದೆ ನಿಂತು ತಾಯಿ ನೋಡ್ಬೇಕಾದ್ರೆ ಏನ್ ಬೇಡಬೇಕು ಅಂತಾನೆ ಗೊತ್ತಾಗಲ್ಲ. ಇವತ್ತಂತೂ ಅಲಂಕಾರ ಅದ್ಭುತವಾಗಿತ್ತು. ತಾಯಿಯ ಆ ರೂಪ ನೋಡೋಕೆ ಎರಡು ಕಣ್ ಸಾಲ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಭಕ್ತರ ಬೇಡಿಕೆಗಳನ್ನ ಶೀಘ್ರವಾಗಿ ನೆರವೇರಿಸುವಂತಹ ಮಹಾ ತಾಯಿ. ನಾವು ತಾಯಿ ಬಳಿ ನೇರವಾಗಿ ಕೇಳಬೇಕು ಅಂದ್ರೆ ಅಲ್ಲಿ ಕುರ್ಚಿನಲ್ಲಿ ಬರೆದು ತೋರಿಸ್ತಾರೆ ತಾಯಿ. ನಾವಲ್ಲಿ ಕುತ್ಕೊಂಡ ತಕ್ಷಣ ತಾಯಿನೇ ನಮ್ಮ ಸಮಸ್ಯೆಗಳನ್ನೆಲ್ಲ ಹೇಳ್ತಾರೆ, ಅದಕ್ಕೆ ಪರಿಹಾರ ಕೂಡ ಸೂಚಿಸ್ತಾರೆ. ತಾಯಿ ಹತ್ರ ಆಶೀರ್ವಾದ ಪಡೆದ ಮೇಲೆ ಅಲ್ಲೇ ಎದುರುಗಡೆ ಇದ್ದಂತಹ ಗ್ರಾಮ ದೇವತೆಗೂ ಕೂಡ ಕೈ ಮುಗ್ದು ಹಾಗೆ ನಾನು ಮನೆಯಿಂದ ಬೆಲ್ದನ್ನ ಮಾಡ್ಕೊಂಡು ಹೋಗಿದ್ದೆ. ಅದನ್ನು ಕೂಡ ಹೊರಗಡೆ ಕೂತಿದ್ದವ್ರಿಗೆ ಕೊಟ್ಟೆ. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು.